ಕೊಲೆ ಮಾಡಿದಂಥ ಗ್ಯಾಂಗ್ ಏನಿದೆ, ಆರೋಪವನ್ನು ಹೊತ್ತಿರುವಂಥ ಗ್ಯಾಂಗ್, ಸೊ ಈ ಗ್ಯಾಂಗ್ನ ಈಗ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಠಾಣೆಯಿಂದ ಆರೋಪಿಗಳನ್ನ ಕರೆದೊಯ್ಯಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅನ್ನಪೂರ್ಣೇಶ್ವರಿ ಠಾಣೆಯ ಒಳಗೆ ಪೊಲೀಸರ ಜೀಪ್ ಹೋಗಿದೆ. ಈಗ ಮರ್ಡರ್ ಗ್ಯಾಂಗ್ಗೆ ಕಸ್ಟಡಿಯೋ ಅಥವಾ ಜೈಲು ಏನಾಗುತ್ತೆ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗಲಿದೆ. ಸೊ ಈಗಾಗಲೇ ತಯಾರನ್ನ ಮಾಡಿಕೊಳ್ತಾ ಇದ್ರೆ. ಇತ್ತ SPPಯನ್ನ ಸರ್ಕಾರ ನೇಮಿಸಿದೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಿರಿಯ ವಕೀಲರಾದಂಥ ಪ್ರಸನ್ನ ಕುಮಾರ್ ಅವರನ್ನ ಸರ್ಕಾರ ನೇಮಿಸಿ ಆದೇಶವನ್ನ ಹೊರಡಿಸಿದೆ. ಸೊ ಕೆಲವೇ ಕ್ಷಣಗಳಲ್ಲಿ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳನ್ನ ಈಗ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಪ್ರಸನ್ನ ಕುಮಾರ್ ಅವರು ಹಿರಿಯ ವಕೀಲರು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನ ಈಗ ನೇಮಕ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. 2 ದಿನ ಸರ್ಕಾರಿ ರಜೆ ಹಿನ್ನೆಲೆಯಲ್ಲಿ ಇವತ್ತೇ ಹಾಜರುಪಡಿಸ್ತಾ ಇದ್ರೆ. ಹಾಗೆ ನೋಡಿದ್ರೆ ನಾಳೆ ಪೊಲೀಸ್ ಕಸ್ಟಡಿ ಅಂತ್ಯವಾಗುತ್ತೆ. ನಾಳೆ ಕೋರ್ಟ್ಗೆ ಹಾಜರುಪಡಿಸಬೇಕಾಗಿತ್ತು. ನಾಳೆ ರಜೆ ಇರೋದ್ರಿಂದ, ನಾಡಿದ್ದು ರಜೆ ಇರೋದ್ರಿಂದ ಸೊ ಇವತ್ತೇ ಒಂದು ದಿನ ಮುಂಚಿತವಾಗಿಯೇ ಹಾಜರುಪಡಿಸ್ತಾ ಇದ್ದಾರೆ. ಹಾಗಾಗಿ ಈಗ ಪೊಲೀಸ್ ಕಸ್ಟಡಿಗೆ ಕೇಳ್ತಾರಾ, ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಆರೋಪಿಗಳ ಪರ ವಕೀಲರು ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ ಕೇಳ್ತಾರೆ. ಬೇಲ್ ಕೇಳಕ್ಕಂತೂ ಇಲ್ಲಿ ಸದ್ಯಕ್ಕೆ ಇಲ್ಲ ಅವಕಾಶ. ಮುಂದಿನ ವಾರ ಅರ್ಜಿಯನ್ನು ಸಲ್ಲಿಸ್ತಾರೆ. ಅವರು ಅರ್ಜಿ ಸಲ್ಲಿಕೆಯನ್ನು ಮಾಡಿದ ನಂತರ ಬೇಲಿಗೆ ಕೇಳಬಹುದು. ಈಗ ಆರೋಪಿಗಳ ಪರ ವಕೀಲರು ಕೂಡ ಜಾಮೀನು ಕೊಟ್ಬಿಡಿ ಅಂತ ಕೇಳೋಕ್ಕಾಗೋದಿಲ್ಲ. ಅವರು ಹೇಳಬೇಕಾಗಿರೋದು ಇಷ್ಟೇ, ಪೊಲೀಸ್ ಕಸ್ಟಡಿ ಬೇಡ, ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ ಹೇಳಿ. ಅಂದರೆ ಅಲ್ಲಿ ವಿಚಾರಣೆಗಳಿರೋದಿಲ್ಲಲ್ಲ, ಸುಮ್ಮನೆ ಆರಾಮಾಗಿರಬಹುದು. ಬೆಳಗ್ಗೆ ನಾಷ್ಟ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ, ಸಂಜೆ ಸ್ನ್ಯಾಕ್ಸ್ ಇರುತ್ತೆ, ರಾತ್ರಿನೂ ಚೆನ್ನಾಗಿ ಊಟ ಇರುತ್ತೆ, ಬೇಕಂದರೆ ಆಟ ಆಡೋಕ್ಕೂ ಇರುತ್ತೆ, ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳು ಕೂಡ ಇರುತ್ತೆ. ಸ್ವಲ್ಪ ಅಲ್ಲಿರುವಂಥ ಸಿಬ್ಬಂದಿಗಳಿಗೂ ಏನಾದರೂ ಒಂಚೂರು ಕಿಸೆನೋ ಕೈನೋ ಸ್ವಲ್ಪ ಬಿಸಿ ಮಾಡಿದರೆ ಅದು ವ್ಯವಸ್ಥೆಗಳಾಗುತ್ತೆ ಅಂತಲೂ ಹೇಳ್ತಾರಪ್ಪ. ಹಲವು ಆರೋಪಗಳು ಕೂಡ ಬಂದಿತ್ತು. ಸೊ ಗೊತ್ತಿಲ್ಲ ಅಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಗಳು. ಇಲ್ಲಿ ಪೆಂಡಾಲ್ ಹಾಕಿನೇ ವ್ಯವಸ್ಥೆಯನ್ನು ಮಾಡಿರಬೇಕಾದ್ರೆ ಕಣ್ಣಿಗೆ ಕಾಣೋ ರೀತಿ, ಅಲ್ಲಿ ಜೈಲಿನ ಒಳಗಡೆಗೆ ಇನ್ಯಾವ್ಯಾವ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾರೋ ಏನೋ ಗೊತ್ತಿಲ್ಲಪ್ಪ. ಮಾಡಬಹುದು, ಕಾರಣ ಅವರ ಫ್ಯಾನ್ಸ್ಗಳು ಇರಬಹುದೇನೋ ಜೈಲಿನ ಒಳಗಡೆಗೂ. ಸೊ ಅವ್ರಿಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಬಹುದಲ್ಲ. ಸಿಬ್ಬಂದಿಗಳು ಇರಬಹುದು, ಅವರ ಅಭಿಮಾನಿಗಳು. ಸೊ ಅವರು ಏನಾದರೂ ವ್ಯವಸ್ಥೆಯನ್ನು ಮಾಡಬಹುದಲ್ವ. ಮಾಡದೇ ಇದ್ದರೆ ಒಳ್ಳೆಯದು.